ಬಿ ಶಿವಣ್ಣ ಅಭಿಮಾನಿಗಳ ಬಳಗ ಮತ್ತು ಮಧುರಪ್ಪ ಅಭಿಮಾನಿಗಳ ಬಳಗ ಇವೆರಡೂ ಜೊತೆಗೂಡಿ ಇವತ್ತೇನು ನಮ್ಮೂರ ಹತ್ರ ಇದ್ದಂಥ ಈ ಒಂದು ಆಶ್ರಮ ಆನೇಕಲ್ಗೆ ಶಿಫ್ಟ್ ಆಗಿದೆ. ಇದ್ರ ಉದ್ದೇಶ ಏನಂತ ಹೇಳಿದ್ರಪ್ಪ, ನಾಳೆ ನಮ್ಮ ನೆಚ್ಚಿನ ನಾಯಕರು ನಮಗೆಲ್ಲ ಬೆನ್ನೆಲುಬು. ನಾವು ಯಾವತ್ತೂ ಅವ್ರ ಜೊತೆಲಿ ಇದ್ದೀವಿ, ಇರ್ತೇವೆ. ಹಾಗಾಗಿ ಅವ್ರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ಬೇಕು ಅಂತೇಳಿ ನಾವು ಮತ್ತು ನಮ್ಮ ಸುಬ್ಬೆಲ್ಲ ನಾವೆಲ್ಲ ಮಾತಾಡ್ಕೊಂಡ್ವಿ. ಏನು ಮಾಡೋದು ಅಂತ ಹೇಳಿದ್ರೆ, ಮನುಷ್ಯನಿಗೆ ಎಷ್ಟು ಕೊಟ್ಟರೂ ತೃಪ್ತಿ ಆಗೋಲ್ಲ. ಅದರಿಂದ ಒಂದೊತ್ತು ಊಟ ಹಾಕಿದ್ರೆ ಮಕ್ಳಿಗೆ ಒಳ್ಳೇದಾಗಲಿ. ಇಲ್ಲಿರ್ತಕ್ಕಂಥ ಮಕ್ಕಳು ಸುಮಾರು ಎಲ್ಲ ಒಳ್ಳೊಳ್ಳೆ ಮನತನದಿಂದ ಬಂದಿರೋರು. ಆದರೆ ಆ ಭಗವಂತ ಅವ್ರಿಗೆ ಯಾಕೆ ಶಿಕ್ಷೆ ಕೊಟ್ಟನೋ ಗೊತ್ತಿಲ್ಲ. ಅದರಿಂದ ನಾವು ಇಲ್ಲಿ ಒಂದು ಊಟ ಹಾಕಿ ಒಂದು ಹುಟ್ಟುಹಬ್ಬದ ಒಂದು ನೆನಪನ್ನು ಮಾಡಬೇಕು. ಮತ್ತು ನಾಳೆ ಅದರಿಂದ ಮುಂಚಿತವಾಗಿ ಒಂದು ದಿವಸ ನಾವು ಊಟದ ವ್ಯವಸ್ಥೆನ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಾನು ಮನು ಮತ್ತು ನಮ್ಮ ಸುಬ್ರಹ್ಮಣ್ಯ, ನಮ್ಮ ಅತ್ತೆಯವರೆಲ್ಲ ಸೇರಿ ನಾವು ಒಂದು ಡಿಸ್ಕಸ್ ಮಾಡಿ ಜೊತೆಲಿ ಮಾಡಿ ಒಂದು ಊಟದ ವ್ಯವಸ್ಥೆನ ಮಾಡಿದ್ದೇವೆ ಇವತ್ತಿಗೂ ಮತ್ತು ಸಾಯಂಕಾಲಕ್ಕೆ. ನಾವು ಯಾಕೆ ಈ ಥರ ಎಲ್ಲ ಮಾಡಿದ್ರೆ, ನಾವೇನು ತೋರಿಸ್ಕೋಬೇಕು ಅಥವಾ ಬರ್ತ್ಡೇ ಮಾಡ್ತಾಯಿದ್ದೀವಿ ನಿನಗೋಸ್ಕರ ಅಂತೇನಿಲ್ಲ. ಯಾಕಂತೇಳಿದ್ರೆ ಒಬ್ಬ ಸ್ನೇಹಜೀವಿ ಆತ. ಯಾರಾದ್ರೂ ನೀವು ಯಾರು ಆಗದಿದ್ರೂ ಹೋಗ್ರಿ, ಆಗೋರೂ ಹೋಗ್ರಿ, ಮನೆ ಹತ್ರ ಹೋದರೆ ಎಲ್ರಿಗೂ ಸಹಾಯ ಮಾಡುವಂಥ ಮನುಷ್ಯ. ಈ ಹಳ್ಳಿಯೂ ಕೂಡ 224 ಹಳ್ಳಿಲೂ ಕೂಡ ಅವ್ರ ಅಭಿಮಾನಿಗಳಿದ್ದಾರೆ. ಸುಮಾರು ನಾನು ಕಣ್ಣಲ್ಲಿ ನೋಡಿದ್ದೀನಿ. ಯಾರೇ ಬಂದ್ರೂ ಬೇರೆಯವರೆಲ್ಲ ಒಂಥರ ಏನೋ ಮುಖ ಮಾಡ್ಕೊಂಡಿರ್ತಾರೆ. ಆದರೆ ಈತ ನಾನು MLA ಮನೆ ಹತ್ರ ಜನ ಬಿಟ್ಟರೆ ಮಿಕ್ಕಿದ ಜನ ನೋಡಿದ್ದು ನನ್ನ ಮಧುರಪ್ಪ ಮನೆ ಹತ್ರ. ಅಲ್ಲಿ ಹೋದರೆ ಏನಪ್ಪ ಒಂದು ಸಮಸ್ಯೆ ಕೇಳಿ ಅವ್ರಿಗೇನು ಬಗೆಹರಿಸೋದು ಅಥವಾ ಅವ್ರು ಸಹಾಯ ಮಾಡಿದ್ದಂತ ನಾನು ಮಾಡಿದ್ದೇನೆ ಅಂತ ಕೂಡ ಇದುವರೆಗೂ ಯಾರು ಕೂಡ ಹೇಳ್ಕೊಂಡಿಲ್ಲ. ನಾವು ಬನ್ನಿ ಇಲ್ಲಿ ಊಟದ ವ್ಯವಸ್ಥೆ ಮಾಡಬೇಕು, ನಮ್ಮ ಜೊತೆಲಿ ಬನ್ನಿ ಅಂದರೆ ಹಂಗೆಲ್ಲ ಬರಬಾರ್ದು. ನೀವು ಏನಾಯ್ತು ಅದು ಅವ್ರಿಗೆ ಸಲ್ಲಲಿ, ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಮತ್ತು ಒಂದು ಕಿತ್ಕನಹಳ್ಳಿನಲ್ಲಿ ಜಾತ್ರೆನೇ ಅವ್ರಿಗೋಸ್ಕರ ಒಂದು ಜಾತ್ರೆ ಕರಗದ ಹಬ್ಬ ಮಾಡಬೇಕಂತೇಳಿ ಸುಮಾರು ಊರೇ ಒಂದು 30-40 ಜನ ಹುಡುಗರ ಮನೆ ಬಂದಿರು ನಾವು ನೋಡಿದ್ದು. ಆ ಅಪ್ಪ ಹೇಳಿದ್ರು, ಆ ಥರ ಎಲ್ಲ ಜಾತ್ರೆ ಕರಗ ಅವೆಲ್ಲ ಮಾಡಬೇಡ್ರಿ, ನೀವು ಒಳ್ಳೇದಾದರೆ ಯಾರಿಗಾದ್ರೂ ಸಹಾಯ ಮಾಡಿರಿ, ಇಲ್ಲ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಿರಿ, ಈ ಸಮಾಜಕ್ಕೆ ಒಳ್ಳೇದು ಮಾಡಿರಿ. ಆ ಕರಗ ಮಾಡೋದು ಜಾತ್ರೆ ಮಾಡೋದೆಲ್ಲ ಮಾಡಬಾರ್ದು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ರಿ. ಈ ದಿನ ತುಂಬ ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ. ಈ ದಿವಸ ಇನ್ನೂ ನಾಳೆ 6ನೇ ತಾರೀಕು ಉಸ್ಕೂರು ಮಧುರಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನವೇ ಒಂದು ದಿನ ಮುಂಚಿತವಾಗಿ ನಮ್ಮ ಬೆಸ್ಪನಹಳ್ಳಿ ಗ್ರಾಮದ ಕರ್ಪೂರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಸಹೋದರರಂತಹ ನಮ್ಮ ಯಲ್ಲಪ್ಪಣ್ಣವರು ಬುದ್ಧಿಬಂದೆ ಮಕ್ಕಳಿಗೆ ಇವತ್ತು ಎಲ್ಲರಿಗೂ ಅವ್ರ ಸಿಬ್ಬಂದಿಗೂ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಸಹ ಬಿರಿಯಾನಿ ಊಟವನ್ನು ಏರ್ಪಡಿಸಿರ್ತಾರೆ. ಅವರಿಗೆ ಇವತ್ತಿನ ದಿನ ವಿಶೇಷವಾಗಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಬ್ಯಾಕ್ ಬೋನ್ ಆಗಿರೋಂಥ ಮಧುರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಉಸ್ಕೂರು ಮಧುರಣ್ಣ ಅವರ ಹುಟ್ಟುಹಬ್ಬ ಅಂಗವಾಗಿ ಈ ಭಾಗದ ಪುಟಾಣಿ ಮಕ್ಕಳ ಜೊತೆ ಬೆಸ್ಪನಹಳ್ಳಿ ಯಲ್ಲಪ್ಪನವರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಏನು ಇವತ್ತು ನಮ್ಮ ಯುವ ನಾಯಕರಾದಂಥ ಉಸ್ಕೂರು ಮಧುರಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಏನು ಸ್ನೇಹಿತರಾದಂತಹ ಆತ್ಮೀಯರಾದಂಥ ಉಸ್ಕೂರು ಮಧುರಪ್ಪನವರು ಸಮಾಜ ಸೇವಕರು, ಯುವ ಜನತೆ ಮಧ್ಯೆ ಅನೇಕ ಸೇವೆಗಳನ್ನು ನಿರಂತರವಾಗಿ ಮಾಡ್ತಾ ಇರುವಂಥ ಸ್ನೇಹಿತರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು. ಈ ದಿನ ಆನೇಕಲ್ ತಾಲೂಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಧ್ಯಕ್ಷರಾದಂತಹ ಉಸ್ಕೂರು ಮಧುರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ಉಸ್ಕೂರು ಮಧುರಣ್ಣನವರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಸ್ನೇಹಿತನಾದ ಉಸ್ಕೂರು ಮಧುರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಉಸ್ಕೂರು ಮಧುರಣ್ಣ ಅವರಿಗೆ ಹುಟ್ಟುಹಬ್ಬದ ಅಡ್ವಾನ್ಸ್ ಆರ್ಥಿಕ ಶುಭಾಶಯ. ಹುಟ್ಟುಹಬ್ಬದ ಶುಭಾಶಯಗಳು. ಆನೇಕಲ್ನ ಯುವ ಪ್ರಭಾವಿ ನಾಯಕರಾದಂತಹ ಉಸ್ಕೂರು ಮಧುರಣ್ಣನವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಮಧುರ ಅಂಕಲ್. ಮಧುರಣ್ಣ ಅವರಿಗೆ ಹುಟ್ಟುಹಬ್ಬದ ಮಧುರಣ್ಣ ಅವರಿಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸ್ನೇಹಜೀವಿ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಇವತ್ತು ಒಂದೊತ್ತಿನ ಊಟದ ಕಾರ್ಯಕ್ರಮ ನಮ್ಮ ಮಧುರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಯಲ್ಲಪ್ಪಣ್ಣವರು ವಹಿಸ್ಕೊಂಡಿದ್ದಾರೆ. ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರಂತ ಕೇಳ್ಕೊಳ್ತೀವಿ.